ಎಲ್ಲರಿಗೂ ನಮಸ್ಕಾರ, ಸಕಡಾಂಕಿ ನಮಸ್ಕಾರ. ಇವತ್ತು ನಾವು ಫೆಬ್ರವರಿ 14ರ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನಲ್ಲ, ಗ್ಯಾಲೆಂಟೈನ್ಸ್ ಡೇ ಅಂತೇಳಿ ಹೇಳ್ತಾರಂತೆ. ಗೆಳತಿಯರ ದಿನವನ್ನು ಆಚರಿಸಲಿಕ್ಕಾಗಿ ಇವತ್ತು ಇಲ್ಲಿ ಶರತ್ ಪಚ್ಚಿಯ ಮನೆಯಲ್ಲಿ ಏಕತ್ರರಾಗಿದ್ದೇವೆ. ಎಲ್ಲರೂ ಕೂಡ ರೆಡ್, ಅದೇ ರೀತಿ ವೈಟ್ ಕಲರ್ ಡ್ರೆಸ್ಸನ್ನು ಹಾಕಿ ಬಂದಿದ್ದಾರೆ. ಜೊತೆಗೆ ಇವತ್ತು ವೀಣ್ಮಾಯಿ ಅವರ ಬರ್ಡೇ ಕೂಡ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗಲಿಕ್ಕಿದ್ರೆ ಅದರ ಜೊತೆಗೆ ವಂಡರ್ಫುಲ್ ಆಗಿರುವಂತಹ, ಬಾಯಲ್ಲಿ ನೀರೂರಿಸುವಂತಹ ಅದ್ಭುತವಾದಂತಹ ಅಡುಗೆ ಕೂಡ ಬರ್ತಾ ಇದೆ. ಎಲ್ಲವೂ ಕೂಡ ಹೋಟೆಲಿಂದ ತರಿಸಿದ್ದು. ಸೊ ಭಾರಿ ಖುಷಿಯಲ್ಲಿದ್ದೇವೆ. ಸೊ ಬನ್ನಿ, ಇವತ್ತಿನ ಅಡುಗೆಯನ್ನು, ಅದೇ ರೀತಿ ಇವತ್ತಿನ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚ್ತಾ ಇದ್ದೇನೆ. ಸೊ ಈ ಒಂದು ಸುಂದರ ಗುಲಾಬಿ ಹೂಗಳನ್ನು ನೀವು ನೋಡ್ತಾ ಇದ್ದೀರಲ್ವಾ, ನಿಜ ಕಂಡಾಗೆ ಆಗ್ತದೆ ಅಲ್ವಾ. ಬಟ್ ಇದ್ರ ಬಗ್ಗೆ ಹೆಚ್ಚಿನದನ್ನು ನನ್ನ ಅಕ್ಕನ ಮಗಳು ವೃದ್ಧಿ ಕಿಣಿ ಹೇಳ್ತಿದ್ದಾಳೆ. ಏನು ಎತ್ತ ಅಂತೇಳಿ ಹೇಳಿ. ಇದು ಕ್ರೋಶೆ ಆ್ಯಂಡ್ ಇದು ಹುಕ್ಡ್ ವಿತ್ ಸ್ಟಿಚಸ್ ಬೈ ಕೃತಿಕಾ ಅವರು ಹೇಳಿದ ಕೂಡಲೇ ಮಾಡಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಇಟ್. ಗುಲಾಬಿ ಅಂತೇಳಿ ಹೇಳಿದ ಹಾಗೆ ಇದೊಂದು ಪ್ರೀತಿಯ, ಗೌರವದ, ಅದೇ ಒಂದು ಸ್ನೇಹದ ಪ್ರತೀಕ ಅಂತೇಳಿ ಹೇಳ್ತೇವೆ. ಸೊ ಈ ಒಂದು ಗುಲಾಬಿಯ ಜೊತೆಗೆ ನಾವು ಇವತ್ತಿನ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಚಂದದ ಹೂ ಕೈಗೆ ಸಿಕ್ಕಿದೆ. ಅದು ಬಿಟ್ಟು ಇವತ್ತು ಒಂದು ಸ್ನೇಹಿತರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಬರೀ ಒಂದು ಹೂವನ್ನು ಕೈಯಲ್ಲಿಟ್ಟು ನಾವು ಫೋಟೋ ತೆಗೆದರೆ ಸಾಕ? ಖಂಡಿತವಾಗಿಯೂ ಇಲ್ಲ. ಒಂದು ಚಂದದ ರೀಲ್ಸನ್ನು ಮಾಡೋಣ ಅಂತೇಳಿ ಹೇಳಿ ಒಂದು ಆ್ಯಕ್ಷನನ್ನು ಹೇಳಿಕೊಟ್ಟೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದರು. ಸೊ 7 ಜನ ಸೇರಿಕೊಂಡು ಈ ಒಂದು ಹೂವಿನ ಪ್ರಚಾರವನ್ನು, ಅದೇ ರೀತಿ ನಮ್ಮ ಗೆಳೆತನವನ್ನು ನಾವು ತೋರಿಸಿದ್ದು ಹೀಗೆ. ಮ್ಯಾಂಚು ಸೂಪನ್ನು ಕುಡಿತಾ ಇದ್ದಾರೆ. ತಿಂಡಿ ತಿನ್ನುವಂತಹ ಸಮಯ ಆರಂಭವಾಗಿದೆ. ವೆಜ್ ಮ್ಯಾಂಚುನವಾ? ವೆಜ್ ಮಂಚಾವ್ ಸೂಪ್. ವೆಜ್ ಮ್ಯಾಂಚು ಟೇಸ್ಟಿ, ಸ್ಪೈಸಿ, ವೆರಿ ಗುಡ್. ಎಸ್. ಪುಳಿಯಾಗೋ ಕಸ್ಕಸ್. ಈಗ ಫಸ್ಟಿಗೆ ಮಿಸ್ಸಳ ಪಾವ್. ಇದು ಮಿಸ್ಸಳ ಪುಳಿಯಾಗ ಅಂದೆ. ಶಿಲ್ಪ ಯಾಕೆ ಸಗೋ ಮಿಸ್ಸಳ್ ಮಿಸ್ಸಳ್ ಮುಣ್ಮಳೆ ಹಜ್ಜಿನ ಹೋಗೋ ಮೂಗು ಹಾಂ. ಸೊ ಹೆಸರಿಂದ ಮಾಡುವಂಥ ಒಂದು ಗರಂ ಮಸಾಲೆಯ ಪದಾರ್ಥ ಮಿಸ್ಸಳ ಅಂತೇಳಿ ಹೇಳಿದರೆ ಅದು, ಮತ್ತು ಪಾವ್. ಅದೇ ರೀತಿ ಇದು ಯಾಕೆ ಸಗೋಸನ, ಇದು ಕುವೆ ಪೀಟಿನ ದುದ್ದಳಿ. ಕುವೆ ಅಂತೇಳಿ ಹೇಳಿದರೆ ನಾವು ಕುವೆ ಹಿಟ್ಟು ಅಂತೇಳಿ ಹೇಳುದು ಅಲ್ವಾ? ಇಂದು ಹುಡಿಯ ಎಂಥದಪ್ಪ ಕೂವೆ. ನನ್ನ ಪ್ರಕಾರ ಕೂವೆ ಹಿಟ್ಟಿನ ದುದ್ದಳಿ. ಇದು ರಾಗಿ ಹಾಲು ಬಾಯಲ್ಲಿ ಇರ್ತದಲ್ಲ, ಅದೇ ರೀತಿ ಮಾಡುವಂಥದ್ದು. ಮತ್ತು ಇಲ್ಲಿ ಬಿಸಿ 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 ಪನ್ಪೋಳೋ ಅಂತೇಳಿ ಹೇಳಿದರೆ ನೀರು ದೋಸೆ ನೋಡ್ಬೋದು. ಇದಕ್ಕೆ ಗೀ ರೋಸ್ಟ್ ಅಲ್ವಾ? ಗೀ ರೋಸ್ಟ್ ಆನ್ ದ ವೇ ಇದೆ, ಇನ್ನು ಬರಬೇಕಷ್ಟೇ. ಅದರ ನಂತರ ಕಾಡಿಗೋ ಅದ್ಭುತವಾಗಿರುವಂಥ ಘಮಿಸುವಂತಹ ಫ್ರೈಡ್ ರೈಸ್ ನೀವು ನೋಡ್ಬೋದು. ಫುಲ್ ಪನೀರ್, ಮಶ್ರೂಮ್ ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ಅದರ ನಂತರ ಇಲ್ಲಿ ವೆಜ್ ಮ್ಯಾಂಚೋ ಸೂಪು. ಆಗ ನಾನು ನಿಮಗೆ ಹೇಳಿದ ಹಾಗೆ ಎಲ್ಲರೂ ಕೂಡ ವೆಜ್ ಮ್ಯಾಂಚೋ ಸೂಪನ್ನು ಸವಿತಾ ಇದ್ದಾರೆ. ಯಾಕೆ ಸಗೋ ಮುಳಿಕ್ವಾ? ಇದು ಹಲಸಿನ ಹಣ್ಣಿನ ಮುಳುಕ. ಸೀಸನ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಅಷ್ಟರಲ್ಲಿ ನಾವು ಮುಳುಕ ಸಹ ತಿನ್ನಲಿಕ್ಕೆ ನಮಗೆ ಶುರು ಮಾಡಿ ಆಯಿತು. ಓಕೆ, ಇದೆಂತ ಸನ? ರಂದೇಕ, ಇದು ಚೈನೀಸ್ ರಂದೇಕ. ಸೊ ಇದಿಷ್ಟು ತಯಾರಾಗಿದೆ. ಇನ್ನಷ್ಟು ನೋಡಿ, ಮತ್ತೊಂದು ಟೇಬಲ್ ಬರ್ತಾ ಉಂಟು ಅಂತ ಹೇಳಿದ್ರೆ ಇನ್ನಷ್ಟು ತಿಂಡಿ ಇನ್ನೂ ತಯಾರಾಗ್ತಾ ಬರ್ತಾ ಇದೆ. ಸೊ ಅದಕ್ಕಾಗಿ ಇನ್ನಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಸೊ ಒಮ್ಮೆಲ್ಲ ಫುಡ್ಡನ್ನು ಏನೇನು ಇದೆ ಅಂತೇಳಿ ಹೇಳಿ ತೋರಿಸಿ ನಾನು ಕೂಡ ಸೂಪನ್ನು ತಿನ್ನಲಿಕ್ಕೆ ಆರಂಭಿಸಿದೆ. ಇದೀಗ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ವೀಣ್ಮಾಯಿ ಅವರ ಬರ್ಡೇ ಇದೆ. ಸೊ ಅವರು ಏನಂತೇಳಿ ಹೇಳಿದರೆ, ನಾವು ತಿಂದ ಹಾಗೆ ಸ್ವೀಟ, ಕೇಕ್ ಇದನ್ನೆಲ್ಲ ತಿನ್ನುವಂಥದ್ದು ಭಾರಿ ವಿರಳ. ಹಾಗಾಗಿ ವಿದ್ಯಕ್ಕ ಅವರ ಮಗಳು ಇವತ್ತು ಫ್ರೂಟ್ ಕೇಕನ್ನು ಮಾಡುವ ಅಂತೇಳಿ ಹೇಳಿ ಅದೇನು ತಯಾರು ಮಾಡ್ಕೊಂಡು ಬಂದಿದ್ದಾರೆ. ನೀಲಿ ತೋರಿಸ್ತೆ. ಸೊ ಫ್ರೂಟ್ ಕೇಕ್ ರೆಡಿ ಆಗ್ತಾ ಇದೆ. ಪೈನಾಪಲ್ ಹೋಗ್ತಾ ಇದೆ ವಾಟರ್ ಮೆಲನ್ನ ಮೇಲೆ. ಆಹಾ, ನೋಡಲು ಬಲು ಚಂದ. ನೋಡಲಿಕ್ಕೆ ಇಲ್ಲಿ ಒಂದು ಮತ್ತೊಂದು ಚಂದದೊಡಿಗೆ ಬಂದು ಕೂತ್ಕೊಂಡಿದ್ದಾಳೆ ವನ್ಯಾಕಿಣಿ. ಹಜಿ ವೈರನ್ ಲಾಸ್ಟ್ ಕಸನ. ಸೊ ಎಲ್ಲರಿಗೂ ಸರ್ಪ್ರೈಸ್. ಏನೇನು ಫ್ರೂಟ್ಸ್ ಎಲ್ಲ ಮೇಲೆ ಬರ್ತಾ ಇರ್ತದೆ ಅಂತೇಳಿ ಹೇಳಿ ನೋಡುವ. ಪಿರಮಿಡ್ ಆಗಿ ಮೇಲೆ 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 ಹೋಗ್ತಾ ಇದೆ.
ಮಸ್ಕ್ ಮೆಲನ್, ಚಿಬ್ಬಡ್ ಅಂತೇಳಿ ಹೇಳ್ತೇವೆ ಕೊಂಕಣಿಯಲ್ಲಿ. ಇದ್ರ ಜ್ಯೂಸ್ ಎಲ್ಲ ಸೂಪರ್ ಆಗ್ತದೆ. ಸೊ ಇದು ಈಗ ಕೇಕಿನ ಮೇಲೆ ಹೋಗ್ತಾ ಇದೆ. ಸೊ ನಿಮ್ಮ ಭಾಷೆಯಲ್ಲಿ ಇದಕ್ಕೆ ಏನು ಹೇಳ್ತಾರೆ ಮಸ್ಕ್ ಮೆಲನ್, ನಮ್ಮ ಭಾಷೆಯಲ್ಲಿ ಚಿಬ್ಬಡ್ ಅಂತೇಳಿ ಹೇಳ್ತೇವೆ. ಸೊ ಏನೇನು ಮಾಡ್ತೀರಾ ಇದರಿಂದ ಅದನ್ನು ಕೂಡ ನಮಗೆ ತಿಳಿಸಿ. ನಾವೊಂದು ಅವಲಕ್ಕಿ, ಬೆಲ್ಲ ಇದನ್ನೆಲ್ಲ ಹಾಕಿ ಒಂಥರ ರಸಾಯನದ ಹಾಗೆ ಮಾಡಿ ಕೂಡ ಇದನ್ನು ತಿಂತೇವೆ. ಸೊ ಒಂದೊಂದೇ ಬಿಸಿ ಬಿಸಿ ಪಾರ್ಸಲ್ ಬರ್ತಾ ಇದೆ. ಸೊ ನಾನು ತಿಂತಾ ಇದ್ದೇನೆ. ಪನೀರ್ ಕಸೋಗಯ್ಯ, ಪನೀರ ಮಂಚೂರಿ. పింక్ వచ్చి రెడ్ వచ్చి మండవ ఎల్లో ನಂತರ ರೆಡ್ వచ్చವೆ ಮಸ್ಕ್ ಮೆಲನ್ ಕೊನೆಯ ಸುತ್ತಿನ ಮಸ್ಕ್ ಮೆಲನ್ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ಮತ್ತೊಂದು ಫ್ರೂಟ್ ಮೇಲೆ ಬರ್ತಾ ಇದೆ. ಫ್ರೂಟ್ ಕೇಕಿನ ಕೊನೆಯ ಭಾಗವಾಗಿ ಅದರ ಮೇಲೆ ಸ್ವಲ್ಪ ದಾಳಿಂಬೆಗಳನ್ನು ಕೂಡ ಹಾಕ್ಲಿಕ್ಕಿದೆ. ಸೊ ಅದರ ತಯಾರಿಯಲ್ಲಿ ನಮ್ಮ ವಂಶಿಕಾ ಮತ್ತು ವನ್ಯ ಇದ್ದಾರೆ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತಿಂತ, ಸ್ವಲ್ಪ ಇಡ್ತಾ, ಸ್ವಲ್ಪ ತೆಗೆದಿಡ್ತಾ ನೋಡಿ. ಈಗ ಕಿವಿ ಫ್ರೂಟ್ ಹೋಗ್ತಾ ಇದೆ ಮೇಲೆ. ಸೊ ಫ್ರೂಟ್ ಕೇಕ್ ತಯಾರಾಗ್ತಾ ಇದೆ. ಒಂದಷ್ಟನ್ನು ನಾನು ತೋರಿಸಿದೆ. ಈಗ ನಾನು ಹೊರಗೆ ಹೋಗ್ತಾ ಇದ್ದೇನೆ. ಹೊರಗೆ ಏನು ಮಾಡ್ತಿದ್ದಾರೆ ಅಂತೇಳಿ ಹೇಳಿ ನೋಡೋಣ. ಮತ್ತು ಲಾಸ್ಟಿಗೆ ನಿಮಗೆ ಫ್ರೂಟ್ ಕೇಕ್ ಎಷ್ಟಾಯಿತು, ಹೇಗಾಯಿತು, ಎಷ್ಟೊಂದು ಚೆನ್ನಾಗಾಯಿತು ಅಂತೇಳಿ ಹೇಳಿ ಲಾಸ್ಟಿಗೆ ಮತ್ತೆ ತೋರಿಸುವವರಿದ್ದೇವೆ. ಕೇಕ್ ಕಟ್ ಮಾಡುವಾಗ ಬನ್ನಿ. ಈಗ ಹೊರಗಡೆ ಹೋಗು. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ಗಾಗಿ, ಗೆಳತಿಯರ ದಿನದ ಸೆಲೆಬ್ರೇಷನ್ಗಾಗಿ ಕೆಂಪು ಗುಲಾಬಿ ತಯಾರಾಗಿದೆ. ಸೊ ಇಲ್ಲಿ ಹೊರಗಡೆ ಒಂದಷ್ಟು ಪಾರ್ಸೆಲ್ ಬಂದಿದೆ. ಈಗ ಒಳಗೆ ನಾನು ತಿಂದನಲ್ಲ ಅದೇ ಬೇರೆ ಬೇರೆ ಮಂಚೂರಿಗಳು. ಯಾವುದಂತೆಲ್ಲ ಹೇಳಿದರೆ ಪನ್ನೀರ್, ಮಶ್ರೂಮ್, ಬೇಬಿ ಕಾರ್ನ್ ಎಲ್ಲ ಆಲ್ ದ ವೇ ಫ್ರಮ್ ಐಸ್ ಆ್ಯಂಡ್ ಸ್ಪೈಸ್. ಸೊ ಕಾರ್ಕಳದಲ್ಲಿ ಬಂದಾಗ ನೀವು ಇದನ್ನೆಲ್ಲ ಟ್ರೈ ಮಾಡಬಹುದು. ಸೂಪರಾಗಿ ಆಗ್ತದೆ. ಇದೆಲ್ಲವೂ ಗೀ ರೋಸ್ಟ್, ಪನ್ನೀರ್ ಗೀ ರೋಸ್ಟ್ ಸೂಪರಾಗಿದೆ. ಹೊರಗೆ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ. ಸೊ ಪನ್ನೀರ್ ಗೀ ರೋಸ್ಟ್ ಗೋಸ್ ವೆಲ್ ವಿತ್ ಪನ್ಪೋಳೋ. ಸೊ ಎಲ್ಲರೂ ಬಂದ ಹಾಗೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತದೆ. ಒಂದು ಫಸ್ಟ್ ರೌಂಡ್ ಇದೊಂದು ಸೂಪ್ ಎಲ್ಲ ಕುಡ್ದಾಗಿದೆ. ನಮ್ಮ ಬರ್ಡೇ ಗರ್ಲ್ನ ಎಂಟ್ರಿ ಆಗಿದೆ, ವೀಣಮಯ್ಯ ಅವರದು. ಫಸ್ಟ್ ರೌಂಡಲ್ಲಿ ಬಿಸಿ ಬಿಸಿ ಆಗಿರುವಂಥ ನೀರು ದೋಸೆ ಮತ್ತು ಪನ್ನೀರ್ ಘೀ ರೋಸ್ಟ್ ತಿಂತಾ ಇದ್ದೇವೆ. ಹೇಗಾಗಿದೆ ವೃದ್ಧಿ? ಸೂಪರ್, ಸೂಪರ್. ಆಲ್ ದ ವೇ ಫ್ರಮ್ ಐಸ್ ಆ್ಯಂಡ್ ಸ್ಪೈಸ್. ಆಹಾ, ಇದೊಂದು ಸೂಪರ್ ಕಾಂಬಿನೇಷನ್ ಮಾತ್ರ, ನೀರು ದೋಸೆ ಮತ್ತು ಘೀ ರೋಸ್ಟ್. ನನಗೊಮ್ಮೆ ತೋರಿಸಿ ಮತ್ತೆ ತಿನ್ನೋಣ ಅಂತೇಳಿ ಹೇಳಿ ನಾನು ಮಾಡಿದೆ. ಸೊ ಎಲ್ಲರೂ ಕೂಡ ಅದೇ ತಗೊಳ್ತಾ ಇದ್ದಾರೆ. ತುಂಬ ಎಲ್ಲ ಉಂಟು ಫ್ರೈಡ್ ರೈಸ್ ಅದಿದೆ ಅಂತೇಳಿ ಹೇಳಿ, ಆದರೆ ಎಲ್ಲರ ಪ್ರಿಫರೆನ್ಸ್ ಗೀ ರೋಸ್ಟೇ. ತೋರಿಸ್ತೇನೆ. ಸ್ಪೆಷಲ್ ಆಗೋ. ಓಕೆ, ವೀಣ್ಮಾಯಿ ಅವರ ಬರ್ಡೇ ಕೇಕ್ ಬರ್ತಾ ಇದೆ. ಬನ್ನಿ, ಹಂಗೆ ಡಕೈ. ವಾವ್, ಈ ರೀತಿ ಆಗ್ಬೋದು ಅಂತೇಳಿ ಹೇಳಿ ಇಮ್ಯಾಜಿನೇ ಮಾಡಿರಲಿಲ್ಲ. ಸೂಪರ್, ವಾಹ್, ಫ್ರೂಟ್ ಕೇಕ್ ಬಾರಿ ಚಂದ. ಹಂಗದವರಿ ಸೂಪರ್. ಇಲ್ಲಿ ನೋಡಿ ವಂಶಿಕ ಬಂದದ್ದು ವೀಣಾ ಅಂತ. ಸೂಪರ್ ವಿದ್ಯಾಕ್ಕ, ಸೂಪರ್. ಥ್ಯಾಂಕ್ ಯು. ಡಾಕ್ಟರ್ ನಮಗೆ ಹೆಲ್ಪ್ केले जेट पेट म्हणून. हां, ಥ್ಯಾಂಕ್ ಯು. ಸೊ ಮೂವರ ಒಟ್ಟು ಪರಿಶ್ರಮದಿಂದ ಸೂಪರ್ ಆಗಿರುವಂಥ ಕೇಕ್ ತಯಾರಾಯಿತು. ಕಸ ಚಿಲ್ಲಿವೆ All items are super and yummy taste. ಭಾರಿ ಒಳ್ಳೆದಾಯಿತು. ಶರತ್ ಪಚ್ಚಿ ಅವರು ನಮ್ಮದೆಲ್ಲ ಆತಿಥ್ಯ ಎಲ್ಲ ಆಗಿ ಈಗ ಊಟಕ್ಕೆ ಕೂತಿದ್ದಾರೆ. ಒಂದಕ್ಕಿಂತ ಒಳ್ಳೆದು ಸೂಪರ್ ಆಗಿದೆ. ಫಸ್ಟ್ ದುದ್ದಾಳಿ, ಸೆಕೆಂಡ್ ಮುಳಿಕ, ಥರ್ಡ್ ಮಿಸळ ಪಾವು,
4th panpola, 5th Manchurian, 6th biryani with gravy, and panpola and ghee roast, paneer ghee roast. All items are super and yummy. It's amazing. ಇದಕ್ಕಿಂತ ಜಾಸ್ತಿ ನಿಮಗೆ ಬೇರೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. Amazing. ತುಂಬಾ Very ರುಚಿಕರವಾಗಿತ್ತು, ಅದ್ಭುತವಾಗಿತ್ತು. ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ತುಂಬಿದ ಪೆಟ್ಟಿಗೆ. ತುಂಬಾ ಐಟಮ್ ಟೇಸ್ಟಿ. ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅಷ್ಟು ತಿಂದೆ. ಕನ್ನಡ ಬರುದಿಲ್ಲ, ಇವರಿಗೆ ಕನ್ನಡ ಬರೋದಿಲ್ಲ, ಇವರ ಭಾಷೆ ನಮಗೆ ಬರೋದಿಲ್ಲ. ಟೀಚರ್ ಸಾತು ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಮೇಡಮ್ तुगेल विषय हिंड सकता पेपेट शो केलेला मागीर रंगोळी अयो, अयो, ताजी मी तुगेल केला, हा, भारी लायक सकट केला. शी इज ऑल इन वन. ಇಲ್ಲಿ ಕೆಲವೊಮ್ಮೆ ಹೊಗಳಿಕೆಯನ್ನು ತಗೊಳ್ಳುವ, ಪ್ರತಿ ಸರಿ ಯಾಕೆ ಬೇಡ ಬೇಡ ಅಂತ. ಇರ್ಲಿ, ನಮ್ಮ ಎಲ್ಲ ಹಿತೈಷಿಗಳು ಉಂಡು ದಾಖಲ ಉಂಡೆ ಉಂಡು ಬಗ್ಗೆ ಖತನ್ ದಕೋಯ್. ಸೊ ಇನ್ನು ಕೇಕ್ ಕಟ್ಟಿಂಗ್ ಆದರೆ ಸೊ ಗಮ್ಮ ತಿಂದು ಉಂಡು ಆದಮೇಲೆ ನಮ್ಮ ವೀಣಮಾಯಿಯ ಬರ್ತ್ಡೇ ಸೆಲೆಬ್ರೇಷನನ್ನು ನಾವು ಆರಂಭಿಸಿದ್ವಿ. ಇವತ್ತು ವಿದ್ಯಕ್ಕ ಸ್ಪೆಷಲ್ ಆಗಿರುವಂಥ ಒಂದು ಫ್ರೂಟ್ ಕೇಕ್ ಅಂತೇಳಿ ಹೇಳಿದರೆ ಹೆಸರಿಗಷ್ಟೇ, ಫುಲ್ ಫ್ರೂಟ್ ಇರುವಂಥದ್ದು, ಹೆಲ್ದಿ ಕೇಕ್ ಅಂತೇಳಿ ಹೇಳೋಣ. ಅದೇ ರೀತಿ ಮಕ್ಕಳಿಗೆಲ್ಲರಿಗೂ ಇಷ್ಟವಾಗಿರುವಂತಹ ಸಿಹಿ ಕೇಕ್, ಈ 2 ಕೇಕನ್ನು ಇಟ್ಟು ವೀಣಮಾಯಿಯ ಜೊತೆ ಅವರ ಬರ್ಡೇಯನ್ನು ಇವತ್ತು ಸೆಲೆಬ್ರೇಟ್ ಮಾಡಿದ್ವಿ. ವೀಣಮಾಯಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಲೇಬೇಕು. ಅವರು ಕಾರ್ಕಳದಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತರು. ಮಾತ್ರ ಅಲ್ಲ, ಪ್ರತಿನಿತ್ಯ ದೇವಸ್ಥಾನದ ಸುಪ್ರಭಾತಕ್ಕೆ ತಪ್ಪಿಸದೇ ಹೋಗ್ತಾರೆ. ತನ್ನ ಸುತ್ತಮುತ್ತಲಿನ ಜನರಿಗೆಲ್ಲ ಆಪ್ತರಾಗಿದ್ದಾರೆ. ಅವರಿಗೆ ಎಷ್ಟೋ ಸಪೋರ್ಟನ್ನು, ಹೆಲ್ಪನ್ನು ಎಲ್ಲವನ್ನ ಮಾಡ್ತಾರೆ. ನನಗೂ ಹಾಗೆ ನನ್ನ ಪುಸ್ತಕ ಬಿಡುಗಡೆ ಆದವಾಗ, ಅದೇ ರೀತಿ ಬೇರೆ ಬೇರೆ ಏನೋ ಒಂದು ಸಣ್ಣ ಪುಟ್ಟದನ್ನು ಸಾಧಿಸಿದಾಗ ಕೂಡ ಅದು ತನ್ನ ಮನೆಯವಳೇ ಅಂತೇಳಿ ಹೇಳಿ ಅಂದ್ಕೊಂಡು ನನಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ನನ್ನ ಯೂಟ್ಯೂಬ್ಗೆ ಸ್ಟಾರ್ಟಿಂಗಲ್ಲಿ ಅಂತ ಒಂದು ಜನಮನ್ನಣೆ ಇರದಂತಹ ಒಂದು ಸಂದರ್ಭದಲ್ಲಿ ವೀಣಮಾಯಿಯವರು ಕರೆದು ಪತ್ರೊಡೆಯನ್ನು ಮಾಡಿ, ಅದೇ ರೀತಿ ಕಾರತೆ, ಗೋಡ್ರಂದೆ ಅಂತೇಳಿ ಹೇಳಿ ಬೇರೆ ಬೇರೆ ರೀತಿಯ ಒಂದು ಪದಾರ್ಥವನ್ನು, ಗಜ್ಬಜೆ, ಇದೆಲ್ಲ ತುಂಬ ಹಿಟ್ಟಾಗಿರುವಂಥ ಒಂದು ರೆಸಿಪಿ ನನ್ನ ಚಾನಲಲ್ಲಿ. ಇದನ್ನೆಲ್ಲ ನನಗೆ ಮಾಡಿ ಒಂದು ಪ್ರೋತ್ಸಾಹವನ್ನು ಕೊಟ್ಟವರು ವೀಣಮಾಯಿ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ನಿರಂತರ ಪ್ರೋತ್ಸಾಹವನ್ನು ನಾನು ನೆನೀತಾ ಇರ್ತೇನೆ. ಅದೇ ರೀತಿ ಇವತ್ತು ಅವರ ಬರ್ಡೇಗೆ ಶಾರದ್ ಪಚ್ಚಿ ಅವರೊಂದು ಸ್ಪೆಷಲ್ ಆಗಿರುವಂಥ ಒಂದು ಶ್ರೀರಾಮನ ಒಂದು ಚಂದ ಮೂರ್ತಿಯನ್ನು ಕೂಡ ಅವರ ಒಂದು ಫ್ರೆಂಡ್ಶಿಪ್ನ ಪ್ರತೀಕವಾಗಿ ಕೊಟ್ಟರು ಅಂತೇಳಿ ಹೇಳ್ತಾ, ನಮ್ಮ ಸ್ನೇಹ ಹೀಗೆ ನಿತ್ಯ ನಿರಂತರವಾಗಿ ಸಾಗ್ತಾ ಇರಲಿ ಅಂತೇಳಿ ಹೇಳಿ ದೇವರಲ್ಲಿ ಬೇಡ್ತೇನೆ. ಎಲ್ರಿಗೂ ಕೂಡ ನಮಸ್ತೆ.